ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಡೈರಿಗೆ ಹಾಲು ಹಾಕಲು ತೆರಳುತ್ತಿದ್ದ ವೇಳೆ ಅಪಘಾತ, ವ್ಯಕ್ತಿ ಸ್ಥಳದಲ್ಲೇ ಸಾವು. ಬೇಲೂರಿನ ಮುದಿಗೆರೆ ಗ್ರಾಮದಲ್ಲಿ ಘಟನೆ. ಕಾಮತಿ ಕೂಡಿಗೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಗ್ರಾಮಸ್ಥರ ದೈನಂದಿನ ಜೀವನಕ್ಕೂ ಪರದಾಟ. ಜನಪ್ರತಿನಿಧಿಗಳ ಮೇಲೆ ಸಾರ್ವಜನಿಕರ ಆಕ್ರೋಶ. ಪದವಿ ಮುಗಿಸುವುದೇ ವಿದ್ಯಾರ್ಥಿಗಳ ಮೊದಲ ಸಾಧನೆ, ಪೋಷಕರು ಹಾಗೂ ಶಿಕ್ಷಕರ ಪರಿಶ್ರಮವನ್ನು ವಿದ್ಯಾರ್ಥಿಗಳು ನೆನೆಯಲಿ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಲಹೆ. ಡೈರಿಗೆ ಹಾಲು ಹಾಕಲು ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿ ಮೇಲೆ ಬೊಲೆರೋ ಪಿಕಪ್ ವಾಹನ ಬಿದ್ದ ಪರಿಣಾಮ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೇಲೂರು ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿದ್ದು, ಮೃತ ವ್ಯಕ್ತಿಯನ್ನು ಜೈಭೀಮ್ ನಗರದ ಲೋಕೇಶ್ ಎಂದು ಗುರುತಿಸಲಾಗಿದೆ. ಬೇಲೂರಿನಿಂದ ಮುದಿಗೆರೆಗೆ ಹಾಲು ಹಾಕಲು ಹೋಗುತ್ತಿದ್ದ ಲೋಕೇಶ್ ವೇಗವಾಗಿ ಬಂದು ಲಾರಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ನಿಯಂತ್ರಣ ಸಿಗದೆ ಬೊಲೆರೋ ಪಿಕಪ್ ವಾಹನದಡಿ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಕೂಡಿಗೆ ಗ್ರಾಮವು ಮೂಲಭೂತ ಸೌಕರ್ಯಗಳ ತೀವ್ರ ಕೊರತೆಯಿಂದ ನಲುಗಿ ಹೋಗಿದೆ. ಈ ಗ್ರಾಮದಲ್ಲಿ ಸುಮಾರು 100 ದಲಿತ ಕುಟುಂಬಗಳು ವಾಸಿಸುತ್ತಿದ್ದು, 900 ಮತದಾರರ ಪೈಕಿ 600ಕ್ಕೂ ಹೆಚ್ಚು ದಲಿತ ಮತದಾರರು ಇರುವುದು ಇಲ್ಲಿನ ಸಾಮಾಜಿಕ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ. ಗ್ರಾಮದಲ್ಲಿ 2 ಬಾರ್ಗಳು, 1 ಪೆಟ್ರೋಲ್ ಬಂಕ್ ಮತ್ತು ಅಗತ್ಯ ದಿನಸಿ ಸೌಲಭ್ಯಗಳಿದ್ದರೂ ಅತ್ಯಂತ ಅಗತ್ಯವಾದ ಬಸ್ ನಿಲ್ದಾಣ ಮತ್ತು ಆಸ್ಪತ್ರೆಯ ಕೊರತೆಯು ಗ್ರಾಮಸ್ಥರ ದೈನಂದಿನ ಜೀವನವನ್ನು ಕಷ್ಟಕರವಾಗಿಸಿದೆ. ಕಾಮತಿ ಗ್ರಾಮದ ಪ್ರಮುಖ ರಸ್ತೆಗಳ ಸ್ಥಿತಿ ಶೋಚನೀಯವಾಗಿದ್ದು, ಗುಂಡಿ ಬಿದ್ದಿರುವ ಕಾರಣ ಸಾಮಾನ್ಯ ಜನ, ವಿದ್ಯಾರ್ಥಿಗಳು ಮತ್ತು ವೃದ್ಧರು ಬಹಳ ಕಷ್ಟದಿಂದ ಓಡಾಡಬೇಕಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ರಸ್ತೆಯ ಸಮಸ್ಯೆಯಿಂದಾಗಿ ಆಂಬ್ಯುಲೆನ್ಸ್ಗಳು ಕೂಡ ಗ್ರಾಮದೊಳಗೆ ಬರಲು ಸಾಧ್ಯವಾಗುತ್ತಿಲ್ಲ. ಇದು ತುರ್ತು ಆರೋಗ್ಯ ಪರಿಸ್ಥಿತಿಗಳಲ್ಲಿ ಜೀವಕ್ಕೆ ಅಪಾಯ ತಂದೊಡ್ಡುವಂತಿದೆ. ಹಿಂದಿನ ಶಾಸಕರ ಅವಧಿಯಲ್ಲಿ ಸುವರ್ಣ ಗ್ರಾಮ ಯೋಜನೆಯಡಿ ಕೇವಲ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಲಾಗಿತ್ತು. ಆದರೆ ಸಮರ್ಪಕ ಚರಂಡಿ ವ್ಯವಸ್ಥೆ ನಿರ್ಮಾಣವಾಗದ ಕಾರಣ ಸಮಸ್ಯೆಗಳು ಮತ್ತಷ್ಟು ಉಲ್ಬಣಗೊಂಡಿವೆ. ಈ ಮೂಲಭೂತ ಸೌಕರ್ಯಗಳ ಹೋರಾಟವು ನಿನ್ನೆ ಮೊನ್ನೆಯದಲ್ಲ, ಸುಮಾರು 25 ವರ್ಷಗಳ ಜನರ ಬವಣೆ ಇದಾಗಿದೆ. ನಮ್ಮ ಹಿರಿಯರು, ತಂದೆ ತಾತಂದಿರು ವಿದ್ಯಾಭ್ಯಾಸವಿಲ್ಲದೆ ಉತ್ತಮರ ಮನೆಗಳಲ್ಲಿ ಜೀತ ಮಾಡಿ ಇದ್ದ ಜಮೀನನ್ನು ಒಂದು ಹಿಡಿ ಭತ್ತ, ರಾಗಿ ಅಥವಾ ಒಂದಿಷ್ಟು ಹಣಕ್ಕಾಗಿ ಮಾರಿ ನಮ್ಮನ್ನು ಸಾಕಿದ್ದೇ ಒಂದು ದೊಡ್ಡ ಸಾಧನೆ ಎಂದು ಗ್ರಾಮದ ಒಬ್ಬ ಹಿರಿಯರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ತಲೆಮಾರುಗಳಿಂದ ಇಂತಹ ಕಷ್ಟಗಳನ್ನು ಅನುಭವಿಸುತ್ತಿರುವ ಕಾಮತಿ ಗ್ರಾಮದ ಜನರು ಈಗಲಾದರೂ ಸುಸಜ್ಜಿತ ಜೀವನವನ್ನು ನಿರೀಕ್ಷಿಸುತ್ತಿದ್ದಾರೆ. ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ದಕ್ಷ ಮತ್ತು ಪ್ರಾಮಾಣಿಕರಾಗಿ ರೈತರು ಹಾಗೂ ಬಡಬಗರ ಪರವಾಗಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ವಿಭಾಗದ ಜನರ ಮೇಲೂ ಕಾಳಜಿ ವಹಿಸಬೇಕೆಂದು ಗ್ರಾಮಸ್ಥರು ಈ ಮೂಲಕ ವಿನಂತಿಸಿದ್ದಾರೆ. ನಮಸ್ಕಾರ. ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾಮತಿ ಗ್ರಾಮದ ಗ್ರಾಮಸ್ಥರಾದಂಥ ನಾವುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳೋದಾದರೆ, ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಮೂಲಭೂತ ಸೌಕರ್ಯಗಳಾಗ ಅಲ್ಲಿ ಒಂದಾದಂಥ ರಸ್ತೆ, ಈ ರಸ್ತೆಯು ಖಾಸಗಿಯವರದಾಗಿರ್ತದೆ. ದಯಮಾಡಿ ನಾವು 45-50 ದಲಿತ ಕುಟುಂಬಗಳು ವಾಸ ಮಾಡ್ತಾ ಇದ್ದೀವಿ. ನಮಗೆ ಸಮರ್ಪಕವಾದಂಥ ರಸ್ತೆ ಇಲ್ಲ. ಮಕ್ಕಳು, ವೃದ್ಧರು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲರೂ ಕೂಡ ಆ ಕಚ್ಚಾ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ. ಗುಂಡಿ ಬಿದ್ದಂಥ ರಸ್ತೆ, ಆ ಗುಂಡಿ ಬಿದ್ದ ರಸ್ತೆಯನ್ನು ಸರಿ ಮಾಡಲು ಸರ್ಕಾರಿ ಅನುದಾನ ಬಳಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅದು ಆ ರಸ್ತೆ ಖಾಸಗಿಯವರದಾಗಿರ್ತದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡ್ತಾ ಇರೋದು ಏನಂದರೆ, ಈ ರಸ್ತೆಯನ್ನು ಭೂಸ್ವಾಧೀನಕ್ಕೆ ತೆಗೆದುಕೊಂಡು ನಮಗೆ ಸಮರ್ಪಕವಾಗಿ ತಿರುಗಾಡಲು ರಸ್ತೆಗೆ ಕಾಂಕ್ರೀಟ್ ರಸ್ತೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು. ನಾವು ನೋಡ್ತೇವೆ ಎಲ್ಲೆಲ್ಲೋ ಏನೇನೋ ಮಾಡ್ತಾರೆ, ಆದರೆ ನಮಗೆ ಒಂದು 40 ಕುಟುಂಬ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ರಸ್ತೆ ಇಲ್ಲ ಅಂದರೆ ನಿಜವಾಗ್ಲೂ ನಮಗೆ ನಾಚಿಕೇಡಿನ ಬದುಕಾಗಿದೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸಂಬಂಧ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನಮಗೆ ರಸ್ತೆಯನ್ನು ಒದಗಿಸಿಕೊಡಬೇಕು. ನಾವು ಸರ್ಕಾರಕ್ಕೂ ಕೂಡ ಒತ್ತಡ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಮನವಿಯನ್ನು ಸ್ವೀಕರಿಸಿ ಆದಷ್ಟು ಈ ವಿಡಿಯೋ ಸಚಿವರುಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪುವವರೆಗೂ ಕೂಡ ಶೇರ್ ಮಾಡಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ಪದವಿ ಮುಗಿಸಿ ಮೊದಲನೇ ಸಾಧನೆಯ ಮೆಟ್ಟಿಲನ್ನು ಹತ್ತಿರುವ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ.
ನಗರದ ಮಲ್ನಾಡ್ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಜೀವನವೇ ಒಂದು ಸುಂದರ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಪದವಿಯನ್ನು ಸಂಪೂರ್ಣವಾಗಿ ಮುಗಿಸಿ ಗ್ರಾಜ್ಯುಯೇಷನ್ ಡೇನಲ್ಲಿ ಭಾಗಿಯಾಗುವುದು ಒಂದು ಸುವರ್ಣಾವಕಾಶ. ವಿದ್ಯಾರ್ಥಿಗಳ ಈ ಸಾಧನೆಯ ಹಿಂದೆ ನಿಮ್ಮ ಪೋಷಕರ ಪಾತ್ರ ಅವಿಸ್ಮರಣೀಯವಾದದ್ದು ಹಾಗೂ ವಿದ್ಯಾರ್ಥಿಗಳನ್ನು ತಿದ್ದಿ ಅವರ ಜೀವನಕ್ಕೆ ದಾರಿ ತೋರುವ ಗುರುಗಳ ಪಾತ್ರವನ್ನು ಸ್ಮರಿಸಬೇಕು. ಈ ಕಾಲೇಜಿನಲ್ಲಿ ಉತ್ತಮ ಬೋಧಕ ಬೋಧಕೇತರ ವರ್ಗಗಳಿದ್ದು ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. About the college. It's a college, one of the renowned institutions in the country, recognized for conducting technical education, quality improvement program sponsored by the World Bank. The institution has been renowned for the product produced, actually it's aluminum, distinguished for serving across the country, not only in the country, across the globe. I am personally impressed and inspired by the vision and the contribution of the institution Malnad Engineering College has made. The institution has facilitated the transformation of students into a good human being, responsible citizens and competent professionals. My dear young students, it is your ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್.ಟಿ. ದ್ಯಾವಿಗೌಡರು ಎಂಜಿನಿಯರಿಂಗ್ ಪದವಿ ವ್ಯಾಸಂಗ ಮುಗಿಸಿದ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. confer the degree of Bachelor of Engineering and Master of Technology upon the candidate who appeared in the examination held for the purpose and who are passed successfully and certified to be worthy of receiving the degree. I, R.T. Devagowda, Chairman, Board of Governors of the College, declare this graduation day ceremony open. ಈ ವೇಳೆ 2021ರಿಂದ 2025ರವರೆಗಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಲ್ನಾಡ್ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ, ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಚ್.ಜೆ. ಅಮರೇಂದ್ರ ಸೇರಿದಂತೆ ಕಾಲೇಜಿನ ನಿರ್ದೇಶಕರು, ಆಡಳಿತ ಸಿಬ್ಬಂದಿಗಳು ಭಾಗವಹಿಸಿದರು. ಸಮಾಜದಲ್ಲಿರುವ ಎಲ್ಲ ಕಲಾ ಪ್ರಕಾರಗಳಿಗೆ ಜಾನಪದವೇ ತಾಯಿ ಬೇರಾಗಿದೆ ಎಂದು ಪ್ರಸಿದ್ಧ ಜಾನಪದ ಕಲಾವಿದರಾದ ಪಿಚ್ಚಳ್ಳಿ ಶ್ರೀನಿವಾಸ್ ತಿಳಿಸಿದ್ದಾರೆ. ನಗರದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಯೋಜಿಸಲಾಗಿದ್ದ ಸಮ್ಮೇಳನಾಧ್ಯಕ್ಷರಾಗಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾನಪದ ಸಾಹಿತ್ಯದಲ್ಲಿ ಸುಮಾರು 138 ಕಲಾ ಪ್ರಕಾರಗಳಿದ್ದು ಸಮಾಜದ ಆರೋಗ್ಯವನ್ನು ಕಾಪಾಡಲು ಏನೇನು ಬೇಕೋ ಅದನ್ನು ಜಾನಪದದ ಮೂಲಕವೇ ಪಡೆದುಕೊಳ್ಳಬಹುದಾಗಿದೆ ಹಾಗೂ ಜಾನಪದದ ಕಲಾವಿದರು ಅವರದ್ದೇ ಆದ ಸ್ಥಾನಮಾನವನ್ನು ಗುರುತಿಸಿಕೊಳ್ಳಲು ಇದು ಸಹಾಯಕವಾಗಿದೆ ಎಂದರಲ್ಲದೆ, ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಸಾಹಿತಿ ಗ್ಯಾರಂಟಿ ರಾಮಣ್ಣ ಅವರು ಎಲ್ಲಾ ಕ್ಷೇತ್ರಗಳ ಬಗ್ಗೆಯೂ ಹಾಡನ್ನು ಕಟ್ಟಿ ಬರೆಯುವುದು ಅವರ ವಿಶೇಷತೆಯಾಗಿದೆ. ಸಿನಿಮಾ ರಂಗದಿಂದ ಹಿಡಿದು ಯಾವುದೇ ಸಾಹಿತ್ಯ ಲೋಕಕ್ಕೆ ಸಂಬಂಧಿಸಿದಂತೆ ತಮ್ಮ ಜಾನಪದದ ಛಾಪನ್ನು ಮೂಡಿಸಿದ್ದಾರೆಂದು ತಿಳಿಸಿದರು. ಅದಕ್ಕೆ 12ನೇ ಶತಮಾನದ ಶರಣರೆಲ್ಲರೂ ಕೂಡ ಅವರ ಮಾತುಗಳನ್ನೇ ಹಾಡು ಮಾಡಬೇಕು. ಅವ್ರು ಏನು ಮಾತಾಡಬೇಕು ಅಂತಿತ್ತೋ ಅದನ್ನ ವಚನಗಳಂತ ಹೇಳ್ಬಿಟ್ಟು ಹಾಡ್ಬಿಟ್ರು. ಅದೊಂದು ಪ್ರಕಾರ. ಜನಪದದಲ್ಲಿ 138 ಪ್ರಕಾರಗಳಿವೆ. ನಾವು ನಮ್ಗೆ ಗೊತ್ತಿರೋದು ಒಂದೇ, ಹಾಡೋದು. ಅದರಲ್ಲಿ ನೋಡಿದ್ರೆ ಕುಣಿಯೋದು ನೋಡ್ತೀವಿ, ಬೇರೆ ಬೇರೆ ಪ್ರಕಾರ. ಒಟ್ಟು 138 ಕಲಾ ಪ್ರಕಾರಗಳಿವೆ. ಅಂದರೆ ಈ ಸಮಾಜದ ಆರೋಗ್ಯವನ್ನು ಕಾಪಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬೇರೆ 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 ಇದರಲ್ಲಿ ನಮ್ಮ ಜನಪದರು ಇಟ್ಟಿದ್ದಾರೆ. ನಮ್ಮ ಗ್ಯಾರಂಟಿ ರಾಮಣ್ಣ ಅವರು
ನಮ್ಮಲ್ಲೊಂದು ಗಾದೆ ಇದೆಯಲ್ಲ, ಆಡು ಮುಟ್ಟದ ಸೊಪ್ಪು. ಅವರು ಬರೀದೇ ಇರುವಂಥ ಪ್ರಕಾರವೇ ಇಲ್ಲ. ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ, ಸಾಹಿತಿ ಶೈಲಜಾ ಹಾಸನ, ಪತ್ರಕರ್ತ ನಾಗರಾಜ್ ಹೆತ್ತೂರು ಸೇರಿದಂತೆ ಇತರರು ಹಾಜರಿದ್ದರು. ಶುಂಠಿ ಬೆಳೆಯಲು ಎಂದು ತಂದಂತಹ ಹುಲ್ಲಿಗೆ ವಿದ್ಯುತ್ ತಂತಿ ತಗಲಿ ಹುಲ್ಲು ಸುಟ್ಟು ಭಸ್ಮವಾಗಿರುವ ಘಟನೆ ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ಚಾಮುಂಡಿಹಳ್ಳಿಯಲ್ಲಿ ನಡೆದಿದೆ. ಮೋಹನ್ ಕುಮಾರ್ ಎಂಬ ರೈತ ಶುಂಠಿ ಬೆಳೆಯುವ ಯೋಜನೆಯಿಂದ ಚಾಮರಾಜನಗರದಿಂದ ಸುಮಾರು 50,000 ಹಣ ಖರ್ಚು ಮಾಡಿ ಒಣಹುಲ್ಲನ್ನು ರೈತರಿಂದ ಖರೀದಿ ಮಾಡಿ ಬಾಡಿಗೆ ವಾಹನದ ಮೂಲಕ ತಮ್ಮ ಸ್ವಗ್ರಾಮವಾದ ಚಾಮುಂಡಿಹಳ್ಳಿಗೆ ತರಿಸುವ ಸಮಯದಲ್ಲಿ ವಾಹನದ ಮೇಲ್ಭಾಗದಲ್ಲಿ ಎತ್ತರವಾಗಿ ಹುಲ್ಲಿನ ಹೊರೆಯನ್ನು ಜೋಡಿಸಲಾಗಿತ್ತು. ರಸ್ತೆಯ ಮಧ್ಯಭಾಗದಲ್ಲಿ ಇದ್ದಂತಹ ವಿದ್ಯುತ್ ತಂತಿಗೆ ಈ ಹುಲ್ಲಿನ ಹೊರೆ ತಗಲಿ ಸ್ಥಳದಲ್ಲಿ ಸುಮಾರು 50,000ದಷ್ಟು ಹುಲ್ಲು ಅಗ್ನಿಗೆ ಆಹುತಿಯಾಗಿದೆ. ಕೂಡಲೇ ತಾಲೂಕು ಅಗ್ನಿಶಾಮಕ ದಳದ ತಂಡ ಸ್ಥಳಕ್ಕೆ ಆಗಮಿಸಿ ಹತ್ತಿದಂತಹ ಬೆಂಕಿಯನ್ನು ಆರಿಸಲು ಮುಂದಾಯಿತು. ಪಟ್ಟಣದ ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಉದ್ಯಾನವನಗಳಿಗೆ ಮೀಸಲಿಟ್ಟಿರುವ ಎಲ್ಲಾ ಜಾಗಗಳಲ್ಲೂ ಹಂತ ಹಂತವಾಗಿ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಪಟ್ಟಣದ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ ದೊಡ್ಡಕೆರೆಯ ಪರಿಸರಾಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಬೆಳಗ್ಗೆ ಹಾಗೂ ಸಂಜೆ ವಾಯುವಿಹಾರಕ್ಕೆ ಸೂಕ್ತವಾದ ಸ್ಥಳಗಳ ಕೊರತೆ ಇದೆ. ಈ ಹಿನ್ನೆಲೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಎದುರಿನ ದೊಡ್ಡಕೆರೆ ಪಟ್ಟಣದ ಹೃದಯ ಭಾಗದಲ್ಲಿದ್ದು, ಸುಮಾರು 15 ವರ್ಷಗಳ ಹಿಂದೆ ಊರಿನ ಹಿರಿಯ ಅಧಿಕಾರಿ ಬೈಕೆರೆ ನಾಗೇಶ್ ಅವರ ಕನಸಿನ ಕೂಸಾಗಿ ಈ ಕೆರೆಯನ್ನ ಉಳಿಸಿ ಅಭಿವೃದ್ಧಿಪಡಿಸುವ ಕಾರ್ಯ ಕೈಗೊಳ್ಳಲಾಗಿತ್ತು. ಅದರ ಮುಂದಿನ ಹಂತದ ಅಭಿವೃದ್ಧಿ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮೊದಲ ಬಾರಿ ಶಾಸಕರಾದ ಸಂದರ್ಭದಲ್ಲಿ ಈ ಕೆರೆಯ ಅಭಿವೃದ್ಧಿಗಾಗಿ 35 ಲಕ್ಷ ರುಗಳನ್ನು ಮಂಜೂರು ಮಾಡಲಾಗಿತ್ತು. ಇದಕ್ಕೆ ಪುರಸಭೆಯ ಅನುದಾನ ಸೇರಿಸಿ ಒಟ್ಟು 50 ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಮಕ್ಕಳಿಗೆ ಆಟೋಪಕರಣಗಳು, ಹಿರಿಯರಿಗೆ ವ್ಯಾಯಾಮದ ಉಪಕರಣಗಳು, ಜಿಮ್ ಸಾಧನಗಳು, ಬೆಳಕು ವ್ಯವಸ್ಥೆ ಹಾಗೂ ಪೈಪ್ಗಳಿಗೆ ಬಣ್ಣ ಹಚ್ಚುವ ಮೂಲಕ ಕೆರೆಯ ಸುತ್ತಮುತ್ತಲ ಪ್ರದೇಶವನ್ನು ಸುಂದರವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ತಿಳಿಸಿದ ಅವರು, ಪಟ್ಟಣದ ಸೌಂದರ್ಯವರ್ಧನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, ಉದ್ಯಾನವನಗಳಿಗೆ ಮೀಸಲಿಟ್ಟಿರುವ ಎಲ್ಲಾ ಜಾಗಗಳಲ್ಲಿ ಪಾರ್ಕ್ಗಳನ್ನು ನಿರ್ಮಿಸಲಾಗುವುದು. ಬಾಳೆಗದ್ದೆ, ಚಂಪಕನಗರ, ಮಲ್ಲಿಕಾರ್ಜುನ ನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ 7 ರಿಂದ 8 ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲು ಈಗಾಗಲೇ ಅನುದಾನ ಮೀಸಲಿಟ್ಟಿದ್ದು, ಟೆಂಡರ್ ಪ್ರಕ್ರಿಯೆಯು ಶೀಘ್ರ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಎಲ್ಲ ಸಕಲೇಶಪುರ ನಗರದ ಸಾರ್ವಜನಿಕ ಬಂಧುಗಳೇ, ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಕಲೇಶಪುರದಲ್ಲಿ ಬೆಳಗ್ಗೆ ಏನಾದ್ರು ವಾಯುವಿಹಾರ ಮಾಡಬೇಕು ಅಂತ ಹೇಳಿದರೆ ಒಂದೇನಾದ್ರು ಒಂದು ಉತ್ತಮವಾದ ಸ್ಥಳ ಇದೆ ಅಂತ ಹೇಳಿದರೆ ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಕೆರೆ. ನಮ್ಮ ಈ ಭಾಗದ ಹಿರಿಯರು, ಸಜ್ಜನರು ಮತ್ತು ದೆಹಲಿಯ ಕರ್ನಾಟಕದ ಪ್ರತಿನಿಧಿ ಆಗಿರ್ತಕ್ಕಂಥ, ಹಿಂದೆ ಪ್ರತಿನಿಧಿ ಆಗಿದ್ದಂಥ ಬೈಕೆರೆ ನಾಗೇಶ್ ಅಣ್ಣನವರು ಅತ್ಯಂತ ಹೆಚ್ಚು ಮುತುವರ್ಜಿಯನ್ನು ತಗೊಂಡು ಈ ಒಂದು ಕೆರೆಯನ್ನು ಉಳಿಸಬೇಕು ಮತ್ತು ಇಲ್ಲಿ ವಾಯುವಿಹಾರಕ್ಕೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಸುಮಾರು 15 ವರ್ಷಗಳ ಹಿಂದೆ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿದರು. ಅದೇ ರೀತಿಯಲ್ಲಿ ನಾವು ಕೂಡ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಮೊದಲನೇ ಬಾರಿಗೆ ನಾನು ಶಾಸಕನಾದಂಥ ಸಂದರ್ಭದಲ್ಲಿ, ಜಾತ್ರೆ ಮಾಡಿದಂಥ ಸಂದರ್ಭದಲ್ಲಿ 17 ಲಕ್ಷ ರೂಪಾಯಿ ಇರ್ತಕ್ಕಂಥ ಹಣ ಮತ್ತು ಪುರಸಭೆಯಲ್ಲಿದ್ದಂಥ 18 ಲಕ್ಷ ರೂಪಾಯಿ ಹಣವನ್ನು, ಟೋಟಲ್ 35 ಲಕ್ಷ ರೂಪಾಯಿ ಹಣವನ್ನು ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಮಕ್ಕಳಿಗೆ ಆಟ ಆಡಲಿಕ್ಕೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು, ಅದೇ ರೀತಿಯಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸು, ಹಿರಿಯರು ಯಾರು ಬಂದಂಥ ಸಂದರ್ಭದಲ್ಲಿ ವ್ಯಾಯಾಮ ಮಾಡಲಿಕ್ಕೆ ಜಿಮ್ ಎಕ್ವಿಪ್ಮೆಂಟ್ಸ್ನ ಮತ್ತು ಅದೇ ರೀತಿ ಲೈಟ್ಗಳನ್ನ ಮಾಡಬೇಕು ಅಂತೇಳಿ ಒಂದು 35 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಮಾಡಿ ಪ್ಲಾನ್ ಮಾಡಿದ್ವಿ. ಇನ್ನೂ 15 ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ದೀನಿ. ಅದು ಕೂಡ ಈಗ ಎಸ್ಟಿಮೇಷನ್ ಮಾಡ್ತಾರೆ. ಈಗ ಅವ್ರನ್ನೂ ಕೂಡ ಕರೆಸಿದ್ದೀನಿ, ಈಗ ಇಂಜಿನಿಯರ್ನ. ಟೋಟಲ್ 50 ಲಕ್ಷ ರೂಪಾಯಿನ ಈ ಒಂದು ಕೆರೆಗೆ ವಿನಿಯೋಗವನ್ನು ಮಾಡಿ, ನನ್ನ ಉದ್ದೇಶ ಏನಂದರೆ ಹಿಂದೆ ಅವೆಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ, ಆ ಪೈಪ್ಗಳೆಲ್ಲ ರಸ್ಟ್ ಹಿಡಿತಾ ಇದೆ. ಆ ಪೈಪ್ ಹೋಯ್ತು ಅಂದ್ರೆ ಮತ್ತೆ ಈಗ 50 ಲಕ್ಷ ಬೇಕು ನಮಗೆ ಮಾಡ್ಸಕ್ಕೆ, 50 ಲಕ್ಷ ಜಾಸ್ತಿನೇ ಬೇಕಾಗುತ್ತೆ. ಈ ವೇಳೆ ಮಾತನಾಡಿದ ಪುರಸಭೆಯ ಮಾಜಿ ಸದಸ್ಯ ಪ್ರಜ್ವಲ್, ಈ ಕೆರೆಯು ನಗರದ ಮಧ್ಯಭಾಗದಲ್ಲಿರುವ ಪ್ರಮುಖ ಸಾರ್ವಜನಿಕ ಸ್ಥಳವಾಗಿದ್ದು, ಹಿಂದಿನ ಅವಧಿಗಳಲ್ಲಿ ಹಲವು ಜನಪ್ರತಿನಿಧಿಗಳು ಅದರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇದೀಗ ಸಮಗ್ರ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುತ್ತಿರುವುದು ಸಂತಸದ ಸಂಗತಿ. ಸಕಲೇಶಪುರ ಪಟ್ಟಣದ ಸ್ವಾಗತ ಬೋರ್ಡ್ಗಳ ನಿರ್ಮಾಣ, ರಸ್ತೆ ಸುಧಾರಣೆ, ಬೀದಿ ವ್ಯಾಪಾರಿಗಳಿಗೆ ವ್ಯವಸ್ಥಿತ ಶೆಡ್ಗಳ ನಿರ್ಮಾಣ, ಬಸ್ ನಿಲ್ದಾಣದಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ಸೇರಿದಂತೆ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಜಾರಿಗೆ ತರಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿದರು. ರಾಜಕೀಯಕ್ಕಿಂತ ಪಟ್ಟಣದ ಅಭಿವೃದ್ಧಿಯೇ ನಮ್ಮ ಉದ್ದೇಶವಾಗಿದ್ದು, ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಮನವಿ ಮಾಡಿದರು. ಒಂದು
ಸುಂದರವಾದ ಕೆರೆ ಸತ್ಯದ ಮಧ್ಯಭಾಗ ಇರುವಂಥ ಕೆರೆ ಇದು. ಇಲ್ಲಿ ಹಿಂದೆ ನಾನು ಪುರಸಭೆ ಮೆಂಬರ್ ಆದಾಗಿಂದ 7 ವರ್ಷದಿಂದ ಸತತ ಪ್ರಯತ್ನ ಇದು. ಪುರಸಭೆ ಮೆಂಬರ್ಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು, 4 ಜನ ಸಪೋರ್ಟ್ ಮಾಡ್ತಿಲ್ಲ ಇದಕ್ಕೆ. ಈ ವಿಷಯ ಏನು ಅಂದರೆ, ಇಲ್ಲಿ ನಾನು ಬೆಳಗ್ಗೆ ವಾಕ್ ಬರ್ತಿರ್ಲಿಲ್ಲ, ನಾವು ವಾಕ್ ಬಂದವರೆಲ್ಲ ಕೇಳೋರು ಕೆಲಸ ಮಾಡಿಸಿ ಅಂತ. ಈ ಹಿಂದೆ ನಾವು ಜಾತ್ರೆ ಟೆಂಡರ್ನ ನಾವೇ ಮಾಡ್ತಿದ್ವಿ ಪುರಸಭೆ ಸದಸ್ಯರುಗಳು. ಅವಾಗ 19 ಲಕ್ಷ ದುಡ್ಡು ಉಳಿದಿತ್ತು. ಆ ದುಡ್ಡನ್ನ ಇದಕ್ಕೆ ಸೇರಿಸಿದೆ. ಇದಕ್ಕೆ ಸೇರಿಸ್ಬಿಟ್ಟು ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದು. ಈಗ ಶಾಸಕರು ಮಂಜುವಣ್ಣ ಬಂದು ಪೂಜೆ ಮಾಡಿದ್ರು. ಈಗ ಇವ್ರ ಕಡೆಯಿಂದ 15 ಲಕ್ಷ ದುಡ್ಡು ಫಂಡ್ ಬಂದಿದೆ. ಟೋಟಲ್ ಇದಕ್ಕೆ ನಮ್ಮ ಶ್ರಮನೂ ಇದೆ ಇದಕ್ಕೆ. ಈ ಹಿಂದೆ ಈಗ ರಂಗಶೆಟ್ರು ಅಧ್ಯಕ್ಷರಾಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾದಗಾರ್ ಇಬ್ರಾಹಿಂ ಆಗಿದ್ರು, ಮಲ್ನಾಡ್ ಜಾಕೀರ್ ಆಗಿದ್ರು, SD ಆದರ್ಶ್ ಅವರಾಗಿದ್ರು, ಆಮೇಲೆ ಸುಮಾರು ಲಕ್ಷ್ಮಮ್ಮನವರಾಗಿದ್ರು, ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಅಧ್ಯಕ್ಷರು ನಮಗೇನು ಸಪೋರ್ಟ್ ಮಾಡಲಿಲ್ಲ ಈ ವಿಷಯದಲ್ಲಿ. ಅದೊಂದು ಬೇಜಾರಿದೆ ನಮಗೆ. ಈ ಕೆಲಸ ಆಯ್ತಲ್ಲ, ತುಂಬಾ ಖುಷಿಯಾಗಿದೆ. ಎಲ್ಲ ಬಂದು ಚೆನ್ನಾಗಿ ವಾಕ್ ಮಾಡ್ಬೋದು. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಪುರಸಭೆಯ ಮಾಜಿ ಸದಸ್ಯರಾದ ರೇಖಾ, ರುದ್ರಕುಮಾರ್, ವನಜಾಕ್ಷಿ, ಪುರಸಭೆಯ ಮಾಜಿ ಅಧ್ಯಕ್ಷ ಜಾಕೀರ್, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಎಂಜಿನಿಯರ್ ಸುಜಾತ, ಪಕ್ಷದ ಮುಖಂಡರು ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ಪಟ್ಟಣದಲ್ಲಿ ಶ್ರೀ ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿಯವರು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಆಚರಿಸಿದ ಶ್ರೀ ಹನುಮ ಜಯಂತ್ಯೋತ್ಸವದ ಅದ್ದೂರಿ ಮೆರವಣಿಗೆಯು ವೈಭವದಿಂದ ನಡೆಯಿತು. ಶ್ರೀ ಹನುಮ ಜಯಂತ್ಯೋತ್ಸವ ಪ್ರಯುಕ್ತ ಪಟ್ಟಣವನ್ನು ತಳಿರು ತೋರಣ ಹಾಗೂ ಕೇಸರಿ ಧ್ವಜಗಳಿಂದ ಸಿಂಗರಿಸಿ, ಮೈಸೂರು ದಸರಾದಂತೆ ಪಟ್ಟಣವನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಹೊಸ ಇತಿಹಾಸ ಸೃಷ್ಟಿಸುತ್ತಿರುವ ಸಿದ್ಧತೆಗಳು ವರ್ಷದಿಂದ ವರ್ಷಕ್ಕೆ ವೈಭವ ಹಾಗೂ ಅದ್ದೂರಿ ಹೆಚ್ಚಿಸಿಕೊಳ್ಳುತ್ತಿರುವ ಜಯಂತ್ಯೋತ್ಸವ ಸಾವಿರಾರು ಜನರ ಹರ್ಷೋದ್ಗಾರ ಹಾಗೂ ಆನಂದ ಬಾಷ್ಪಕ್ಕೆ ಸಾಕ್ಷಿಯಾಯಿತು. ಶ್ರೀ ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿ ವತಿಯಿಂದ ಶನಿವಾರ ಶ್ರೀ ಹನುಮ ಜಯಂತ್ಯೋತ್ಸವದ ಅಂಗವಾಗಿ ಸಂಪ್ರದಾಯದ ಆಚರಣೆಯಂತೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದ ನಂತರ ಹನುಮಂತೋತ್ಸವದ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ನೆರವೇರಿಸಿ ವೈಭವದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಂಭಾಗದಿಂದ ಪ್ರಾರಂಭವಾದ ಶ್ರೀ ವೀರ ಹನುಮಾನ್ ವೈಭವದ ಮೆರವಣಿಗೆಯು ಮಹಾತ್ಮ ಗಾಂಧಿ ವೃತ್ತ, ರಿವರ್ ಬ್ಯಾಂಕ್ ರಸ್ತೆ, ಚನ್ನಾಂಬಿಕಾ ವೃತ್ತದ ಮೂಲಕ ಪೇಟೆ ಮುಖ್ಯ ರಸ್ತೆಯ ಮೂಲಕ ಡಾ ಬಿಆರ್ ಅಂಬೇಡ್ಕರ್ ವೃತ್ತ, ಡಾ ಬಿಆರ್ ಅಂಬೇಡ್ಕರ್ ನಗರ, ಹೌಸಿಂಗ್ ಬೋರ್ಡ್ ಮೂಲಕ ಮೆರವಣಿಗೆ ಸಾಗಿತು. ಮೆರವಣಿಗೆ ಸಾಗುತ್ತಿದ್ದ ಸಂದರ್ಭದಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ಮೂರ್ತಿಗಳ ಸ್ತಬ್ಧ ಚಿತ್ರಗಳು, ವಾದ್ಯಘೋಷಗಳು ಹಾಗೂ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು. ವಿವಿಧ ಸ್ಥಳಗಳು ಹಾಗೂ ದೇವಾಲಯಗಳ ಮುಂಭಾಗಗಳಲ್ಲಿ ಶ್ರೀರಾಮನ ಭಕ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಶ್ರೀ ಹನುಮನ ಭಕ್ತರಿಗೆ ಮಜ್ಜಿಗೆ ನೀಡಿ ಸತ್ಕರಿಸಿದರು. ನಗರದ ಗಣ್ಯರು, ಹಿರಿಯರು, ಮಾಜಿ ಪುರಸಭಾಧ್ಯಕ್ಷರು ಹಾಗೂ ಮಾಜಿ ಸದಸ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಶ್ರೀ ಹನುಮ ಜಯಂತಿ ಆಚರಣೆ ಸೇವಾ ಸಮಿತಿಯ ಸದಸ್ಯರು, ಸಾವಿರಾರು ಹನುಮ ಭಕ್ತರು ಸೇರಿದ್ದರು. ಇದೇ ಡಿಸೆಂಬರ್ 22 ಮತ್ತು 23ರಂದು ಬೇಲೂರು ತಾಲೂಕು ಹಳೇಬೀಡಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಶಾಂತಲಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಹಾಗೂ ಮಹೋತ್ಸವ ಸಮಿತಿ ಅಧ್ಯಕ್ಷ ಕೆಎಸ್ ಲಿಂಗೇಶ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೊದಲ ದಿನ ಮಂಗಳವಾರ ಸಂಜೆ 4 ಗಂಟೆಗೆ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಮೆರವಣಿಗೆ ಅಂಬೇಡ್ಕರ್ ವೃತ್ತದಿಂದ ಹೊಯ್ಸಳೇಶ್ವರ ವೃತ್ತದವರೆಗೆ ನಡೆಯಲಿದೆ. ಅನಂತರ ಸ್ಥಳೀಯ ಕಲಾವಿದರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಖ್ಯಾತ ಮಿಮಿಕ್ರಿ ಕಲಾವಿದ ಗೋಪಿ ಅವರಿಂದ ಹಾಸ್ಯ ವೈಭವ ಹಮ್ಮಿಕೊಳ್ಳಲಾಗಿದೆ. ಪೌರಾಣಿಕ ನಾಟಕ ಪ್ರದರ್ಶನದ ಜೊತೆಗೆ ಪುಸ್ತಕ ಬಿಡುಗಡೆ ಸಹ ಇರಲಿದೆ ಎಂದು ತಿಳಿಸಿದರು. ಹಳೇಬೀಡು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸ್ಥಳೀಯ ಶಾಸಕ ಎಚ್ಕೆ ಸುರೇಶ್ ಮಹೋತ್ಸವ ಉದ್ಘಾಟಿಸಲಿದ್ದಾರೆ. ಇದಕ್ಕಾಗಿ ಸುಮಾರು 15 ಲಕ್ಷ ರು ಖರ್ಚಾಗುತ್ತಿದ್ದು, ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಭರಿಸಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ, ಹಳೇಬೀಡು ಗ್ರಾಮ ಪಂಚಾಯಿತಿ, ಹೊಯ್ಸಳೇಶ್ವರ ಪ್ರವಾಸೋದ್ಯಮ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್, ಹಳೇಬೀಡು ಕನ್ನಡ ಸಾಹಿತ್ಯ ಪರಿಷತ್, ಸ್ತ್ರೀ ಶಕ್ತಿ ಸಹಾಯ ಸಂಘಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಸ್ಥಳೀಯ ಮುಖಂಡರು ಮಹೋತ್ಸವದ ಆಯೋಜಕರಾಗಿದ್ದಾರೆ. ಡಿಸೆಂಬರ್ 23ರಂದು ಆಳ್ವಾಸ್ ಪ್ರತಿಷ್ಠಾನ ಮೂಡುಬಿದ್ರೆ ಇವರಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಡೆಯಲಿದೆ. ಕಲಾತ್ಮಕ ಯೋಗ, ಶಾಸ್ತ್ರೀಯ ನೃತ್ಯ ಅಷ್ಟಲಕ್ಷ್ಮಿ, ಆಂಧ್ರದ ಜನಪದ ಪಂಜಾರ ನೃತ್ಯ, ಬಡಗುತಿಟ್ಟು ಯಕ್ಷಗಾನ, ಶಂಕರಾರ್ಧ ಶರೀರಿಣಿ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಗುಜರಾತಿನ ಗಾರ್ಬಾ ಮತ್ತು ದಾಂಡಿಯಾ, ಮಲಕಂಬ ಹಾಗೂ ರೋಪ್ ಕಸರತ್ತು, ಸೃಜನಾತ್ಮಕ ನೃತ್ಯ, ಕಥಕ್ ನೃತ್ಯ ವರ್ಷಧಾರೆ, ಪುರುಳಿಯ ಸಿಂಹ ನೃತ್ಯ, ಯಕ್ಷಗಾನ, ಶ್ರೀರಾಮ ಪಟ್ಟಾಭಿಷೇಕ, ಬೊಂಬೆ ವಿನೋದಾವಳಿ ಸಾಂಸ್ಕೃತಿಕ ವೈಭವದ ವಿಶೇಷತೆ ಎಂದು ತಿಳಿಸಿದ ಅವರು, 13 ವರ್ಷಗಳ ಹಿಂದೆ ಹಳೇಬೀಡಿನಲ್ಲಿ ಹೊಯ್ಸಳೋತ್ಸವ ನಡೆದಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ನಡೆದಿಲ್ಲ. ಹೊಯ್ಸಳೋತ್ಸವದ ಕೊರಗು ನೀಗಿಸಿ ಸ್ಥಳೀಯ ಹಾಗೂ ಸುತ್ತಮುತ್ತಲ ಜನರಿಗೆ ಮನರಂಜನೆ ನೀಡಲು ಶಾಂತಲಾ ಮಹೋತ್ಸವ ನಡೆಸಲಾಗುತ್ತಿದೆ ಎಂದರು. ರಾಜನ್ಸೂರು ಸರ್ಕಲ್, ಬೇಲೂರಿನ ರಾಜನ್ಸೂರು ಸರ್ಕಲ್ ನಂತರ ಅಂಬೇಡ್ಕರ್ ಸರ್ಕಲ್ ಅಂತ ನೇಮ್ ಆಗಿದೆ. ಅದು ಅಂಬೇಡ್ಕರ್ ಸರ್ಕಲ್ನಿಂದ ಹೊಯ್ಸಳೇಶ್ವರ ವೃತ್ತ ಮತ್ತು ಕಾರ್ಯಕ್ರಮದ ದೇವಸ್ಥಾನದ ಮುಂಭಾಗದವರೆಗೂ ಸಹ ಆ ಒಂದು ಕಾರ್ಯಕ್ರಮ ಆಗುತ್ತೆ. ಅದಾದ ನಂತರ ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ಆಗಿ ನಂತರ ಅದ್ರ ಜೊತೆಗೆ ವಿಶೇಷ ಅಂದರೆ ಅವತ್ತು
ನಾಡಿನ ಹಾಸ್ಯ ಕಲಾವಿದರಾದಂತಹ ಮಿಮಿಕ್ರಿ ಗೋಪಿಯವರು ಸಹ ಭಾಗವಹಿಸಿಬಿಟ್ಟು ಅವರು ಹಾಸ್ಯ ವೈಭವ ಅಂತ ಅವರ ಹಾಸ್ಯ ದಾಟಿಯಲ್ಲಿ ಜನಗಳನ್ನು ರಂಜಿಸ್ತಿದ್ದಾರೆ. ಶಾಲಾ ಕಾಲೇಜುಗಳಿರ್ಬೋದು, ಸ್ಥಳೀಯ ಅನೇಕ ಪ್ರತಿಭೆಗಳಿದ್ದಾವೆ. ಭಾವಗೀತೆ ಹಾಡೋರು, ಜನಪದ ಗೀತೆ ಹಾಡೋರು, ಭರತನಾಟ್ಯ. ಅದ್ರ ಜೊತೆಗೆ ಅವತ್ತಿನ ದಿನ ತಮಗೆಲ್ಲ ಗೊತ್ತಿದೆ, ಹಳೆಬೀಡಿನಲ್ಲಿ ಸೇರಿಕೊಂಡು ನಾವು ಅದನ್ನೇ ಶಾಂತಲಾ ಮಹೋತ್ಸವದ ಅಡಿಯಲ್ಲಿ 2 ದಿನ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ತೀರ್ಮಾನ ತೆಗೆದುಕೊಂಡು ಅದ್ರ ಪ್ರಕಾರ 22/12/2025 ಸೋಮವಾರ 4 ಗಂಟೆಗೆ ಸಾಂಸ್ಕೃತಿಕ ಕಲಾ ಮೆರವಣಿಗೆಯಿಂದ ನಾವು ಪ್ರಾರಂಭ ಮಾಡ್ತೇವೆ. ಹಳೇಬೀಡಿನ ಅಂಬೇಡ್ಕರ್ ವೃತ್ತದಿಂದ ಹೊಯ್ಸಳ ವೃತ್ತದವರೆಗೂ ಸಹ ವಿವಿಧ ಪ್ರಕಾರಗಳ ಪ್ರತಿಭೆಗಳು ಅಲ್ಲಿ ಅನಾವರಣಗೊಳ್ತಿದ್ದೇವೆ ಮೆರವಣಿಗೆಯಲ್ಲಿ. ಅದ್ರ ಜೊತೆಗೆ ಅವತ್ತು ಮೊದಲನೇ ದಿನ ಶಾಂತಲಾ ಮಹೋತ್ಸವದ ಅಂಗವಾಗಿ ಸ್ಥಳೀಯ ಶಾಲಾ ಕಾಲೇಜುಗಳು, ಅದ್ರ ಜೊತೆಗೆ ಸ್ಥಳೀಯ ಕಲಾವಿದರಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು 2 ದಿನದಲ್ಲಿ ಪರಮಪೂಜ್ಯ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಮಠ ಪುಷ್ಪಗಿರಿ ಅವರು ನೇತೃತ್ವ ವಹಿಸ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಎಚ್ ಕೆ ಸುರೇಶ್ ಅವರು ಸಹ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸ್ವಪ್ನಳ್ಳಿ ಶಿವಣ್ಣ, ಶಿವಕುಮಾರ್, ಡಾಕ್ಟರ್ ಎಂಸಿ ಕುಮಾರ್, ಶಂಕರ್ ನಾಗ್, ಭಾನುಪ್ರಕಾಶ್ ಇದ್ದರು. ವಿಕಲಚೇತನ ಯುವತಿ ಮೇಲೆ ಅತ್ಯಾಚಾರವೆಸಗಿ ಗರ್ಭಿಣಿಯಾದ ಬಳಿಕ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಪಕ್ಕದ ಮನೆಯ ಪೃಥ್ವಿ ಎಂಬಾತನಿಂದ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಅತ್ಯಾಚಾರದ ಬಗ್ಗೆ ಯಾರಿಗೂ ಹೇಳದಂತೆ ಸಂತ್ರಸ್ತೆಗೆ ಬೆದರಿಕೆಯಾಗಿದ್ದು, ಸಂತ್ರಸ್ತ ಯುವತಿ ರಮ್ಯಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮನೆಯಲ್ಲಿ ರಮ್ಯಾ ಒಬ್ಬಳು ಇರುವಾಗ ಅತ್ಯಾಚಾರ ಮಾಡಿ ಯಾರಿಗೂ ಹೇಳದಂತೆ ಬೆದರಿಕೆ ಹಾಕುತ್ತಿದ್ದ. ಯಾರಿಗಾದರೂ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮನನ್ನ ಕೊಲ್ಲುವುದಾಗಿ ಎದುರಿಸಿದ್ದು. ಅಕ್ಟೋಬರ್ ತಿಂಗಳಿನಲ್ಲಿ ರಮ್ಯಾಗೆ ವಾಂತಿ ಶುರುವಾಗಿದ್ದ ಹಿನ್ನೆಲೆಯಲ್ಲಿ ವೈದ್ಯರ ಬಳಿ ತಪಾಸಣೆ ನಡೆಸಲಾಗಿ ವೈದ್ಯರ ಸಲಹೆಯಂತೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಗರ್ಭಿಣಿಯಾಗಿರುವುದು ದೃಢಪಟ್ಟಿದೆ. ಬಳಿಕ ಮದುವೆ ಮಾಡುವಂತೆ ಪೃಥ್ವಿ ಮನೆಯವರೊಂದಿಗೆ ಮಾತುಕತೆ ನಡೆದಿತ್ತು. ಮದುವೆಗೆ ಒಪ್ಪಿ ಇದೀಗ ಮದುವೆಯಾಗದೆ ಮೋಸ ಮಾಡಿರುವುದಾಗಿ ಸಂತ್ರಸ್ತೆ ತಿಳಿಸುತ್ತಾರೆ. ಪ್ರಕರಣ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಅಂತ ಅಂದ. ಆಮೇಲೆ ಬಟ್ಟೆ ಹುಚ್ಚಾಕ್ಬಿಟ್ಟು ಅಂತ ಆಮೇಲೆ ಸ್ಕ್ಯಾನ್ ಪಲ್ಯನೂ ಇದು ತಂದು ಕೊಟ್ಟಿನಿ, ತಿನ್ನು ಅಂತ ಹೇಳ್ದ. ನಾನು ತಿಂದಿಲ್ಲ. ಆಮೇಲೆ ಇತ್ತು, ಆಮೇಲೆ ಕೊಟ್ಟೆ. ಒಬ್ಬನೇ. ನಿಮ್ಮ ಹೆಸರೇನು? ರಮ್ಯಾ. ಮಗ ಆಸ್ಪತ್ರೆಗೆ ಕರ್ಕೊಂಡೋದೆ. ಕ್ಯಾನಿಂಗ್ ಮಾಡಿಸಿದ್ಗೆ ಅವರು ಕ್ಯಾನಿಂಗ್ ಮಾಡಿಸ್ದೆ ನಾನು. ಆಗ ಕ್ಯಾನಿಂಗ್ ಮಾಡಿಸಿದಾಗ ಅವರು ಇದು ಮಾಡಿದ್ರು. ಮಗಳು ಏನು ನನಗೆ ಹೇಳಿರ್ತಿಲ್ಲ, ಹಂಗೆ ನಮ್ಮ ತಾಯಿ ತಂದೆ ಚಾಕ್ ಹಾಕ್ಬಿಡ್ತಾನೆ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಎದುರಿಸ್ಕೊಂಡು ನನ್ನ ಮಗಳು ನನಗೆ ಹೇಳೇ ಇಲ್ಲ. ನನಗೆ ದಮ್ಮೆ ಅಂತೀನಿ. ಇದೊಂದು ನನಗೆ ನ್ಯಾಯ ಕೊಡಬೇಕು, ಕೊಡಿ. ಈಗ ಆಲೇ ಅವಳಿಗೆ 4 ತಿಂಗಳು ಏನಾದ್ರು ಗರ್ಭಿಣಿ ಆಗ್ಬಿಟ್ಟದೆ. ಅದೊಂದಕ್ಕೆ ನನಗೆ ನ್ಯಾಯ ಕೊಡಬೇಕು, ನೀವು ನ್ಯಾಯ ಕೊಡಿ ನನಗೆ ದಮ್ಮೆ ಅಂತೀನಿ. ಅವನ ಮೇಲೆ ಮಾಡಿದ್ದೀವಿ, ಕೇಸ್ ಮಾಡಿದ್ದೀವಿ ಅವನಿಗೆ. ನನಗೆ ನ್ಯಾಯ ಕೊಡಬೇಕು, ದಮ್ಮೆ ಅಂತೀನಿ. ನನಗೆ ನ್ಯಾಯ ಕೊಡಿ, ನ್ಯಾಯ ಕೊಡಬೇಕು, ದಮ್ಮೆಯ ನನಗೆ ನ್ಯಾಯ ಕೊಡಿ. ನನಗೆ ಬಾಚಹಳ್ಳಿ ಗ್ರಾಮ 100ಕ್ಕೆ 100ರಷ್ಟು ಮತ ನೀಡಿದೆ. ಆ ಋಣ ನನ್ನ ಮೇಲಿದೆ. ಆದ್ದರಿಂದ ಗ್ರಾಮವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುತ್ತೇನೆಂದು ಶಾಸಕ ಡಿ ರವಿಶಂಕರ್ ಹೇಳಿದರು. ಸಾಲಿಗ್ರಾಮ ತಾಲೂಕಿನ ಬಾಚಹಳ್ಳಿ ಗ್ರಾಮದಲ್ಲಿ 25 ಲಕ್ಷ ವೆಚ್ಚದ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲ. ಕಾರಣ ಸರ್ಕಾರದಲ್ಲಿ ಅನುದಾನ ಕೊರತೆ ಇದೆ. ಪಂಚಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದರಿಂದ ಅಭಿವೃದ್ಧಿ ತಡೆಯಾಗಿತ್ತು. ಆದ್ದರಿಂದ 2ನೇ ವರ್ಷದಲ್ಲಿ ಅನುದಾನ ಹಾಕಿದ್ದೇನೆ. ನಿಮ್ಮ ನೋವಿಗೆ ಸ್ಪಂದಿಸಿದ್ದೇನೆ ಹಾಗೂ ಗ್ರಾಮಕ್ಕೆ ಮೊದಲ ಆದ್ಯತೆ ನೀಡಲಾಗಿದೆ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು. ಬಾಚಹಳ್ಳಿ ಗ್ರಾಮದ ಚಿಕ್ಕಮ್ಮ ದೇವಸ್ಥಾನಕ್ಕೆ 10 ಲಕ್ಷ, ದೇವಮ್ಮ ದೇವಸ್ಥಾನಕ್ಕೆ 5 ಲಕ್ಷ ರು, ಚಲುವರಾಯಸ್ವಾಮಿ ದೇವಸ್ಥಾನಕ್ಕೆ 3 ಲಕ್ಷ ವೆಚ್ಚದ ಅನುದಾನ ನೀಡಿರುವುದರ ಜೊತೆಗೆ ಗ್ರಾಮದ ಅಭಿವೃದ್ಧಿಗೆ 50 ಲಕ್ಷ ವೆಚ್ಚದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು. ಗ್ರಾಮಸ್ಥರು ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಳ್ಳಿ ಎಂದರು.
ಮನೆಗಳಿಗೆ ನಿರಂತರ ವಿದ್ಯುತ್ ಪೂರೈಕೆಗಾಗಿ ಹೊಸದಾಗಿ ವಿದ್ಯುತ್ ಕಂಬಗಳ ಬದಲಾವಣೆ ಮಾಡಲು ಈಗಾಗಲೇ ಚೆಸ್ಕಾಂ ಇಲಾಖೆ ಸೂಚಿಸಲಾಗಿದೆ. ಅದೇ ರೀತಿ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗೆ ಹೊಸದಾಗಿ ಪೈಪ್ಲೈನ್, ಬೋರ್ವೆಲ್ ಕೊರೆಸಲು ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದ ಅವರು, ಸಾಲಿಗ್ರಾಮ ಬೇರಿಯ ಮುಖ್ಯ ರಸ್ತೆಯಿಂದ ಬಾಚಹಳ್ಳಿ, ಸಂಕನಹಳ್ಳಿ, ಕೆಂಚನಹಳ್ಳಿ ಮಾರ್ಗವಾಗಿ ಕೇರ್ತಡ ಗ್ರಾಮದ ಮೂಲಕ ಬೇರಿಯ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಈಗಾಗಲೇ ಗುದ್ದಲಿ ಪೂಜೆ ಮಾಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು. ಅದು ನಮಗೆ ಗೊತ್ತಿರತಕ್ಕಂಥ ವಿಚಾರ. ಈ ಅನುದಾನ ಕಳೆದ 1 ವರ್ಷದ ಹಿಂದೆನೆ ನಾವು ಹಾಕಿದ್ವಿ, ಆದ್ರೆ ಹಣ ಬಿಡುಗಡೆ ಆಗೋದು ಸ್ವಲ್ಪ ತಡ ಆಯ್ತು. ಆ ಕಾರಣದಿಂದ ಗುದ್ದಲಿ ಪೂಜೆ ತಡವಾಗಿ ಮಾಡಿದ್ದೇವೆ ಹೊರತು ಈ ಹಿಂದೆ 1 ವರ್ಷದ ಹಿಂದೆನೆ ನಾವು ಬಾಚಹಳ್ಳಿ ಗ್ರಾಮಕ್ಕೆ ಅನುದಾನವನ್ನ ಸೇರಿಸಿದ್ವಿ. ಇವತ್ತು 25 ಲಕ್ಷದ ಅನುದಾನದಡಿಯಲ್ಲಿ ಗುದ್ದಲಿ ಪೂಜೆ ಮಾಡಿದ್ದೀವಿ. ಇದರ ಜೊತೆಯಲ್ಲಿ ಇನ್ನು 50 ಲಕ್ಷದ ಅನುದಾನವನ್ನು ಕೂಡ ಸೇರಿಸಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನಕ್ಕೆ 10 ಲಕ್ಷದ ಅನುದಾನವನ್ನು ಕೂಡ ಸೇರಿಸಿದ್ದೇವೆ. ಚಲುವರಾಯಸ್ವಾಮಿಯ ದೇವಸ್ಥಾನಕ್ಕೆ 3 ಲಕ್ಷ ಅನುದಾನವನ್ನು ಸೇರಿಸಿದ್ದು, ದೇವಮ್ಮ ದೇವಸ್ಥಾನಕ್ಕೆ 5 ಲಕ್ಷ ಅನುದಾನ. ಹೀಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಮ್ಮ ಬಾಚಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಗ್ರಾಮದ ಪ್ರಮುಖವಾಗಿ ಬೇಡಿಕೆ ಇರ್ತಕ್ಕಂಥದ್ದು, ಬಹಳಷ್ಟು ಕಡೆ ವಿದ್ಯುತ್ ಶಕ್ತಿಯ ಸಮಸ್ಯೆ ನಮ್ಮ ಜನರಿಗೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕಂಬಗಳು ಬಹಳ ಬಿದ್ದೋಗುವಂತ ಪರಿಸ್ಥಿತಿ ಇತ್ತು. ಅದನ್ನ ಸರಿಪಡಿಸಿಕೊಡ್ಬೇಕಂತ ಹೇಳಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಕುಮಾರ್, ಮೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಲತಾ ನಾಗೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಡ್ಯ ಮಹದೇವಸ್ವಾಮಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆಗಡ ನಟರಾಜ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಚೀರ್ನಳ್ಳಿ ಶಿವಣ್ಣ ಹಾಗೂ ಕಾಂಗ್ರೆಸ್ ಮುಖಂಡರು, ಬಾಚಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ಹೊನ್ನಾವರ ತಾಲೂಕಿನ ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಹಾಗೂ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಆಗ್ರಹಿಸಿ ಉದ್ಯಮಿ ಮಾಸ್ತಪ್ಪ ನಾಯ್ಕ ನೇತೃತ್ವದಲ್ಲಿ ಪತ್ರ ಚಳವಳಿ ಬಿರುಸುಗೊಂಡಿದ್ದು ಪ್ರತಿಭಟನೆಯ ಕಾವು ಹೆಚ್ಚಿಸಿದೆ. ಮಾಸ್ತಪ್ಪ ನಾಯ್ಕ ತಮ್ಮ ಬೆಂಬಲಿಗರೊಂದಿಗೆ ಪ್ರತಿ ಶಾಲೆ ಹಾಗೂ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಯ ಅಗತ್ಯದ ಕುರಿತು ವಿವರಿಸುವ ಕೆಲಸ ಮಾಡುತ್ತಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡಬೇಕು ಹಾಗೂ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಬೇಕೆಂದು ವಿದ್ಯಾರ್ಥಿಗಳು ತಮ್ಮ ಸ್ವ ಹಸ್ತಾಕ್ಷರವಿರುವ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಬರೆದ ಪೋಸ್ಟ್ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಯುವ ಮುಖಂಡ ಮಾಸ್ತಪ್ಪ ನಾಯ್ಕ ನೇತೃತ್ವದಲ್ಲಿ ಹೊನ್ನಾವರದಲ್ಲಿ ಪತ್ರ ಚಳವಳಿ ನಡೆಸಲಾಯಿತು. ಕಾರ್ಡ್ಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ. ಶಿಕ್ಷಕರು ಕೈ ಜೋಡಿಸಿದ್ದು ಅವರು ಪತ್ರ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆಂದು ಮಾಸ್ತಪ್ಪ ತಿಳಿಸಿದ್ದಾರೆ. ಪಂಪ್ ಸ್ಟೋರೇಜ್ ಯೋಜನೆ ನಮಗೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬೇಡ, ಯಾಕಂದ್ರೆ ತುಂಬಾ ಮಾರಕವಾದಂತಹ ಒಂದು ಯೋಜನೆ. ಓಕೆ, ಅದರಿಂದ ಆರೋಗ್ಯದಲ್ಲಾಗಿರ್ಬೋದು ಅಥವಾ ನಮ್ಮ ಶರಾವತಿ ದಳದ ಮೇಲಿರುವಂತಹ ಅವ್ರ ಬದುಕಿನ ಮೇಲಿರುವಂತಹ ಒಂದು ಏನಾದರೂ ಒಂದು ವಿನಾಶಕಾರಿ ಪರಿಣಾಮ ಬೀರಬಹುದು. ಸೊ ಅದಕ್ಕೋಸ್ಕರ ನಮಗೆ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಲ್ವಾ? ಯಾವತ್ತಿಂದಲೂ ಹೋರಾಟ ನಡೀತಾನೆ ಉಂಟು. ಸೊ ಸಾಕಷ್ಟು ಹೋರಾಟಗಳು ನಡೀತವೆ, ಬಟ್ ನಾವು ಕೂಡ ಒಂದು ವಿನೂತನವಾದಂತಹ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಪೋಸ್ಟ್ ಕಾರ್ಡ್ ಚಳವಳಿ, ಇಂಗ್ಲೆಂಡ್ ಕಾರ್ಡ್ ಮೂಲಕ. ಸೊ ನಾವು ಈ ಪೋಸ್ಟ್ ಕಾರ್ಡ್ ಅನ್ನ ಫಿಲ್ಅಪ್ ಮಾಡ್ಬಿಟ್ಟು ನಮಗೆ ಏನ್ ಬೇಕು, ನಮಗೆ ಏನ್ ಬೇಡ ಅನ್ನೋದನ್ನ ಫಿಲ್ಅಪ್ ಮಾಡ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ನಾವು ಮುಟ್ಟಿಸುವಂತ ಕೆಲಸ ನಾವು ಮಾಡ್ತಿದ್ದೇವೆ. ಸೊ ಪೋಸ್ಟ್ ಕಾರ್ಡ್ ಅನ್ನ ನಾವೇ ಕೊಟ್ಟಿದ್ದೇವೆ, ಪೋಸ್ಟ್ ಕಾರ್ಡ್ ಅನ್ನ ನಾವು ಕೊಟ್ಟಿದ್ದೇವೆ. ಇನ್ ಕೇಸ್ ನಿಮ್ಮವರಿಗೆ, ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಊರಿಗೆ ನೀವೇನಾದ್ರೂ ಈ ಪೋಸ್ಟ್ ಕಾರ್ಡ್ ಚಳವಳಿನ ಮಾಡದಿದ್ರೆ ಪೋಸ್ಟ್ ಆಫೀಸ್ ಹೋಗಿ 100 ಕಾರ್ಡ್ ಅನ್ನ ತಗೊಂಡ್ರೆ 25 ರೂಪೀಸ್ ಆಗ್ತದೆ. ಆ 25 ರೂಪೀಸ್ ಅಂದ್ರೆ ನೀವು ಸಹ ಒಂದು ಸಮಾಜ ಸೇವೆಯನ್ನು ಮಾಡಬಹುದು. ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಗ್ರಾಮದ ಶ್ರೀ ಸತ್ಯಗಣಪತಿ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ ದೇವಾಲಯದಲ್ಲಿ ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ಗಣಪತಿ ಹೋಮ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವಾಲಯಕ್ಕೆ ತೆರಳಿ ಸ್ವಾಮಿಯ ದರ್ಶನ ಪಡೆದರು. ಪ್ರಧಾನ ಅರ್ಚಕ ನಾಗೇಶ್ ಶಾಸ್ತ್ರಿ ಮಾತನಾಡಿ, ಇಡೀ ಜಗತ್ತಿನಲ್ಲಿ ಅಗ್ರಪೂಜೆಗೆ ಅಧಿಪತಿಯೇ ಗಣಪತಿ. ಭಕ್ತರ ಕಷ್ಟಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವ ಶಕ್ತಿ ಗಣಪತಿಗೆ ಇದೆ. ಆದ್ದರಿಂದ ವಿಘ್ನ ವಿನಾಶಕನನ್ನು ಭಕ್ತಿಯಿಂದ ಪೂಜಿಸಿದರೆ ನಿಜಕ್ಕೂ ಗಣಪತಿ ರಕ್ಷಿಸುತ್ತಾನೆ. ಎಂಎನ್ ಕೋಟೆ ಒಂದು ಪುಣ್ಯಕ್ಷೇತ್ರ, ಸಾಧು ಸಂತರು ಶರಣರು ನೆಲೆಸಿರುವಂತಹ ಪುಣ್ಯ ಸ್ಥಳವಾಗಿದೆ. ಈ ಸ್ಥಳ ಮತ್ತೊಂದು ಶಕ್ತಿಪೀಠವಾಗಲಿ ಎಂದು ಆಶಿಸಿದರು. ಧರ್ಮ ಉಳಿಯಬೇಕಾದರೆ ನಾವೆಲ್ಲರೂ ದಾನ ಧರ್ಮ ಮಾಡಬೇಕೆಂದು ತಿಳಿಸಿದರು. ಆ ಕಲಾಭವನ ಮಾಡಕ್ಕೆ ಬಂದದ್ದು ನಾವೇನು ಸೂತ್ರವನ್ನ ಹಾಕಿದ್ದೀವಿ, ದಾರವನ್ನ ಕಟ್ಟಿದ್ರು. ಇದನ್ನು ಪರಮಾತ್ಮನಿಗೆ ಅವನ ಒಂದು ಕೆಲಸವನ್ನು ಜಾಸ್ತಿ ಆಗ್ತಾ ಇರುತ್ತೆ. ವಿಗ್ರಹದಲ್ಲಿ ಎಲ್ಲರೂ ಸ್ಥಾಪನೆಯಾಗುತ್ತೆ. ಇವಾಗ ನಾವು ಯಾರೋ ಫೋನ್ ಮಾಡೋದಿಲ್ಲ, ನಾವು ಯಾರು ಇದು ಮಾಡ್ತೀವಿ. ಹಾಗೆ ಪರಮಾತ್ಮ ಕೂಡ
ಇಲ್ಲಿ ನಾವು ಮಾಡುವಂತಹ ಎಲ್ಲ ಮಂತ್ರದ ಶಕ್ತಿಯನ್ನ ತಾನು ಸ್ವೀಕಾರ ಮಾಡುತ್ತಾರೆ. ಅದೇ ರೀತಿಯಲ್ಲಿ ಸೂರ್ಯ ಕಲೆ ಚಂದ್ರ ಕಲೆ. ಸೂರ್ಯ ಬಹಳ ಪ್ರಖರವಾದ ವಿಧಾನಗಳಾದ್ರೆ ಬೆಳಗ್ಗೆ ಚಳಿಯುತ್ತ ಇವಾಗ ಸ್ವಲ್ಪ ತಂಪ ಗಾಳಿ ಬೇಕು ಅಂತೀವಿ, ಬೆಳಗ್ಗೆ ಬಂದಾಗ ಸೂರ್ಯ ಬೇಕು ಅಂತ ಇದ್ವಿ, ಬಿಸಿಲು ಬೇಕು ಅಂತ. ಹಾಗಾಗಿ ಎಲ್ಲವನ್ನ ಅನುಭವಿಸಬೇಕು ಅಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಬೇರೆ ಗೋಪುರದ ಕಲಶ ಏನಿದೆ ಅದು ಬೆಳಗ್ಗೆಯ ಸೂರ್ಯವನ್ನು ಕೂಡ ತಗೊಂಡಿದೆ, ಇವಾಗ ಸೂರ್ಯನ ಪ್ರಖರವಾದ ಬೆಳಕನ್ನು ತಗೊಂಡಿದೆ. ಅವೆಲ್ಲವೂ ಗೋಪುರದ ಮೂಲಕವಾಗಿ ಪರಮಾತ್ಮನ ಚೈತನ್ಯಕ್ಕೆ ನಾವು ಸ್ಥಾಪನೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಜಗತ್ಸಂಬ ಕೂಡ ನಾವು ದೇವರ ದರ್ಶನ ಮಾಡಲು ಕೂಡ ಗೋಪುರ ಮತ್ತು ಜಗತ್ಸಂಬದ ದರ್ಶನದಿಂದ ನಮಗೆ ಪರಮಾತ್ಮನ ನೋಡೋದಕ್ಕೆ ಫಲ ಸಿಗುತ್ತೆ ಅಂತ ಶಾಸ್ತ್ರ ಬರುತ್ತೆ. ಹಾಗಾಗಿ ಅಂತಹ ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ಶಿವರಾಮ್, ರಾಘು, ಶಾಶಿಧರ್, ಪಾಂಡುರಂಗಯ್ಯ, ಮಾರುತಿ ಕುಮಾರ್, ಉಮೇಶ್ ಬಾಬು ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಇದು ಬಿ ಕಾಟಿಹಳ್ಳಿ ಬಸ್ಸಿಗಾಗಿ ಕಾಯುವ ಜನಗಳ ತಂಗುದಾಣವಾಗಿದೆ. ಆದರೆ ಇದು ಬಸ್ ಸ್ಟ್ಯಾಂಡೋ ಅಥವಾ ಟೂ ವೀಲರ್ ನಿಲ್ಲಿಸುವ ನಿಲ್ದಾಣವೂ ಅರ್ಥವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸ್ಥಳೀಯ ನಿವಾಸಿಗಳು ಮಾತನಾಡಿ ಅಲ್ಲಿನ ಸುತ್ತಮುತ್ತ ಜನಗಳಿಗೆ ಎಷ್ಟೇ ಮನವರಿಕೆ ಮಾಡಿಕೊಟ್ಟರೂ ವಾರ್ನಿಂಗ್ ಮಾಡಿದರೂ ಬುದ್ಧಿ ಕಲಿತಂತಿಲ್ಲ. ಪೊಲೀಸ್ ಇಲಾಖೆಯೂ ವಾರ್ನಿಂಗ್ ಮಾಡಿದೆ, ಆದರೆ ಯಾವುದಕ್ಕೂ ಬಗ್ಗುತ್ತಿಲ್ಲ. ಬಸ್ಸಿಗಾಗಿ ಕಾಯುವ ಜನಗಳ ಗೋಳು ತೀರದಂತಾಗಿದೆ. ಇದಕ್ಕೆ ಪರಿಹಾರ ಯಾವ ರೀತಿ ಕಂಡುಕೊಳ್ಳಬೇಕೆಂದು ಅಲ್ಲಿನ ನಿವಾಸಿಗಳು ಕೇಳುತ್ತಿದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಪರಿಹರಿಸಿಕೊಡಬೇಕೆಂದು ನಿವಾಸಿಗಳು ಕೇಳಿಕೊಳ್ಳುತ್ತಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಡೈರಿಗೆ ಹಾಲು ಹಾಕಲು ತೆರಳುತ್ತಿದ್ದ ವೇಳೆ ಅಪಘಾತ, ವ್ಯಕ್ತಿ ಸ್ಥಳದಲ್ಲೇ ಸಾವು. ಬೇಲೂರಿನ ಮುದಿಗೆರೆ ಗ್ರಾಮದಲ್ಲಿ ಘಟನೆ. ಕಾಮತಿ ಕೂಡಿಗೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಗ್ರಾಮಸ್ಥರ ದೈನಂದಿನ ಜೀವನಕ್ಕೂ ಪರದಾಟ. ಜನಪ್ರತಿನಿಧಿಗಳ ಮೇಲೆ ಸಾರ್ವಜನಿಕರ ಆಕ್ರೋಶ. ಪದವಿ ಮುಗಿಸುವುದೇ ವಿದ್ಯಾರ್ಥಿಗಳ ಮೊದಲ ಸಾಧನೆ, ಪೋಷಕರು ಹಾಗೂ ಶಿಕ್ಷಕರ ಪರಿಶ್ರಮವನ್ನು ವಿದ್ಯಾರ್ಥಿಗಳು ನೆನೆಯಲಿ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಲಹೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.